ಪ್ರತಿದಿನ ನಾವು ಎದ್ದಾಗ ನಮ್ಮ ಒಳಗಡೆ 2 ತೋಳಗಳಿರುತ್ತಂತೆ. 2 ತೋಳಗಳ ನಡುವೆ ಯಾವಾಗಲೂ ಗಲಾಟೆ ನಡೀತಾ ಇರುತ್ತಂತೆ. ಒಂದು ತೋಳ ಹೇಳುತ್ತಂತೆ, ಎದ್ದೇಳು ಮಗ, ಎದ್ದು ಕೆಲಸ ಮಾಡು, ನಿಂಗೆ ನಾಳೆ ಇನ್ನೊಂದು ಸ್ವಲ್ಪ ದಿನ ಆದರೆ 20 ಡೇಸ್ ಆದರೆ ನಿನಗೆ KCET ಎಕ್ಸಾಮ್ ಇದೆ, ಹಾರ್ಡ್ ವರ್ಕ್ ಮಾಡು. ಈ 20 ಡೇಸಲ್ಲಿ ನೀನು ಪರ್ಫೆಕ್ಟಾಗಿ ಓದಿದರೆ, ಕರೆಕ್ಟ್ ಟೈಮನ್ನು ಉಪಯೋಗಿಸ್ಕೊಂಡ್ರೆ ನೀನು ಖಂಡಿತ KCETಯಲ್ಲಿ ಒಳ್ಳೆ ರ್ಯಾಂಕ್ ತೆಗಿತೀಯಾ. ನಿನ್ನ ಹಾರ್ಡ್ ವರ್ಕ್ ಎಲ್ಲದೂ ಕೂಡ ಒಂದಿನ ನಿನಗೆ ಆನ್ಸರನ್ನು ಕೊಡುತ್ತೆ. ಎದ್ದೇಳು ಮಗ, ಓದು, ಹಾರ್ಡ್ ವರ್ಕ್ ಮಾಡು ಅಂತ ಹೇಳುತ್ತಂತೆ. ಇನ್ನೊಂದು ತೋಳ ಹೇಳುತ್ತಂತೆ, ಇನ್ನೂ 20 ಡೇಸ್ ಇದೆಯಲ್ಲ, ಏನೋ ನಡೀತದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ವಾ, ಹೇಗೋ ಒಂದು ABCD ಯೂಟ್ಯೂಬಲ್ಲಿ ಹೇಳ್ತಾರಲ್ಲ, ಸಿ ಅಂದರೆ ತುಂಬ ಆನ್ಸರ್ಸ್ಗಳು ಸಿಯಲ್ಲಿ ಬರುತ್ತೆ, ನನ್ ಆಫ್ ದ ಎಬೋ ಬರುತ್ತೆ, ಆಲ್ ಆಫ್ ದ ಎಬೋ, ಏನೋ ಒಂದು ಹಾಕಿ ಬರ್ತೇನೆ, ಬರುತ್ತೆ ಮಾರ್ಕ್ಸ್, ನಡೀತದೆ ಅಂತ ಇನ್ನೊಂದು ತೋಳ ಹೇಳುತ್ತಂತೆ. ಹಾಗಾದರೆ ಈ 2 ತೋಳಗಳಲ್ಲಿ ಗೆಲ್ಲೋ ತೋಳ ಯಾವ್ದು ಹೇಳಿ? ನಾವು ಯಾವ ತೋಳವನ್ನು ಫೀಡ್ ಮಾಡ್ತೇವೆ ನೋಡಿ, ಆ ತೋಳ ಗೆಲ್ಲುತ್ತಂತೆ. ಅಂದರೆ ನೀವು 2 ತೋಳದಲ್ಲಿ ಯಾವುದಕ್ಕೆ ಜಾಸ್ತಿ ನೀವು ಇಂಪಾರ್ಟೆನ್ಸನ್ನು ಕೊಡ್ತೀರಾ ಅದು ಗೆಲ್ಲುತ್ತಂತೆ. ಕೊನೆಯ 20 ದಿನ ಸ್ಟೂಡೆಂಟ್ಸು ನಿಮ್ಮ ಬದುಕನ್ನು ಬದಲಾಯಿಸಬಹುದು, 100% ಗ್ಯಾರಂಟಿ. ಯಾಕೆ ಕೇಳಿದರೆ, ನೀವಿನ್ನೂ ಮುಂದಿನ ಕಾನ್ಸಿಕ್ವೆನ್ಸಸ್ಸನ್ನು ನೋಡಿಲ್ಲ. ಬಟ್ ನಾನು ಸಾವಿರಾರು ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿದ್ದೇನೆ, ಸಾವಿರಾರು ಪೇರೆಂಟ್ಸ್ಗಳ ಜೊತೆ ಮಾತಾಡ್ತಾ ಇರ್ತೇನೆ. ಸೊ ಅವರಲ್ಲೂ ಕೂಡ ಎಷ್ಟೋ ಜನ ಲಾಸ್ಟ್ ಇಯರ್ ಇರ್ಬೋದು, ಅದರ ಹಿಂದಿನ ವರ್ಷ ಇರ್ಬೋದು, ಎಷ್ಟೋ ಸ್ಟೂಡೆಂಟ್ಸ್ಗಳು KCETಯಲ್ಲಿ ಒಳ್ಳೆ ಮಾಡದೆ ಬೇಜಾರಾಗಿ ಅದಾದ ನಂತರ ಏನು ಅವ್ರು ಮಾಡಿದ ತಪ್ಪುಗಳನ್ನು ಅವ್ರು ಅರ್ಥಕೊಂಡಿದ್ದಾರೆ. ಸೊ ನಿಮ್ಗೆ ಇನ್ನೂ 20 ದಿನ ಇದೆ. ದಯವಿಟ್ಟು ಈ 20 ಡೇಸನ್ನು ತುಂಬ 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 ಇಂಟೆಲಿಜೆಂಟಾಗಿ ಉಪಯೋಗಿಸ್ಕೊಳ್ಳಿ. 100% ನೀವು ಇವತ್ತಿಂದನೂ ಕೂಡ ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು 90ರಿಂದ 100 ಮಾರ್ಕ್ಸನ್ನು ತೆಗಿಲಿಕ್ಕೆ ಏನೂ ಕಷ್ಟ ಇಲ್ಲ. ನಾನು 0ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂತ ಆದರೂ ಕೂಡ ಇವತ್ತಿಂದ ನೀವು ಲಾಜಿಕಲ್ಲಿ ಥಿಂಕ್ ಮಾಡಿ ಒಂದು ಸ್ಟ್ರಾಟರ್ಜಿನ ಇಟ್ಕೊಂಡು ಕಂಪಲ್ಸರಿಯಾಗಿ ಅದನ್ನು ಓದ್ಕೊಂಡು ಹೋದರೆ 100% ಒಂದು 90 to 100+ ತೆಗಿಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಓದ್ಕೊಳ್ಳಿ, ಓಕೆ? ಯಾಕಂದರೆ ನೀವು ನೋಡಿದ್ದು ಒಂದು ಸೈಡ್ ಮಾತ್ರ, ಅದರ್ ಸೈಡನ್ನು ನಾನು ನೋಡಿದ್ದೇನೆ ಸ್ಟೂಡೆಂಟ್ಸ್. ಎಷ್ಟೋ ಸ್ಟೂಡೆಂಟ್ಸ್ಗಳು KCETನ ನೆಗ್ಲೆಕ್ಟ್ ಮಾಡಿ ಅದಾದಮೇಲೆ ಸರಿ ಇನ್ನೂ ಒಂದು ಅಟೆಂಪ್ಟ್ ಮಾಡ್ಬೋದಾ ನಾನು ಅಂತ. ಇಲ್ಲ, KCET ಲಾಸ್ಟ್ ಆಪ್ಷನ್, ಓಕೆ? ಸೊ ದಯವಿಟ್ಟು ಓದ್ಕೊಳ್ಳಿ ಲಾಸ್ಟ್ 20 ಡೇಸ್, ಓಕೆ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ಸನ್ನು ಮಾಡ್ತಾ ಇದ್ದೇನೆ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪ್ರೀವಿಯಸ್ ಇಯರ್ 2025 ಬಂದಂಥ ಕ್ವಶನ್ಸ್ನ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಓಕೆ? ಸೊ ಇದನ್ನು ಮಾಡಲಿಕ್ಕೂ ಮುಂಚೆ ಯಾರಾದರೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಇನ್ನೂ ಜಾಯ್ನ್ ಆಗದೇ ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಪ್ಲಸ್ ಅದರ ಸೊಲ್ಯೂಷನ್ಸು ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ಸು ಆ್ಯಂಡ್ ಕೆಲವೊಂದಿಷ್ಟು ಗೋಲ್ಡನ್ ರೂಲ್ಸ್, ಶಾರ್ಟ್ಕಟ್ ಟಿಪ್ಸ್ಗಳೇನು, ಟ್ರಿಕ್ಸ್ಗಳೇನು, ಅದೆಲ್ಲದನ್ನು PDF ಅಲ್ಲಿ ಫ್ರೀ ಆಫ್ ಕಾಸ್ಟ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಸೆಂಡ್ ಮಾಡ್ತಾ ಇದ್ದೇನೆ. ಇನ್ನೂ ಜಾಯ್ನ್ ಆಗದೇ ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಓಕೆ? ಸೊ ಅದೇ ರೀತಿ ನಮ್ಮದು ಏಕಲವ್ಯ 3.0 ಅಂತ 3.0 ಅಂತ ಹೇಳಿದರೆ ಇದು 1-to-1 ಪರ್ಸ್ನಲ್ ಕೌನ್ಸಿಲಿಂಗು. ನಾನು ಮೊದಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, ನಾನು ಇಲ್ಲಿ ಓನ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಬರಲಿಲ್ಲ. ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದರೆ ನಾನು ನಿಮಗೆ ಬೋರ್ಡ್ ಎಕ್ಸಾಮಲ್ಲೂ ಕೂಡ ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಫ್ರೀಯಾಗಿ ಅಪ್ಲೋಡ್ ಮಾಡಿದ್ದೆ. KCETಯಲ್ಲೂ ಕೂಡ ಇವಾಗ ಎಲ್ಲ ಡಾಕ್ಯುಮೆಂಟ್ಸನ್ನು ನಾನೇ ಪ್ರಿಪೇರ್ ಮಾಡಿ ಎಲ್ಲದನ್ನು ಫ್ರೀಯಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈವನ್ ಶಾರ್ಟ್ಕಟ್ ಟ್ರಿಕ್ಸನ್ನು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದೆಲ್ಲದನ್ನು ಫ್ರೀಯಾಗಿ ಕೊಟ್ಟಿದ್ದೇನೆ. ನನ್ನ ಸ್ಟ್ರೆಂತ್ ಏನು ಅಂತ ಕೇಳಿದರೆ, ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರಲಿಕ್ಕೆ ಹೋಗಿ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಮತ್ತು ಇಂಜಿನಿಯರಿಂಗ್ ಪ್ರಾಸೆಸ್ ಬಗ್ಗೆ ನನಗೆ ಕಂಪ್ಲೀಟ್ ಗೊತ್ತಿದೆ. ಅದಕ್ಕೆ ನಾನು ಕೊಡೋದು ಒಂದೇ, ಪೇಯ್ಡಲ್ಲಿ ಕೊಡೋದು ಒಂದೇ, 1-to-1 ಪರ್ಸನಲ್ ಗೈಡೆನ್ಸ್. ದಿಸ್ ಈಸ್ ಪೇಯ್ಡ್ ಕೌನ್ಸಿಲಿಂಗ್. ಅದು ಬಿಟ್ಕೊಂಡು ನಾನು ಬೋರ್ಡಿಗೂ ಎನ್ರೋಲ್ ಆಗಿ, KCETಗೂ ನನ್ನ ಹತ್ರ ಎನ್ರೋಲ್ ಆಗಿ, ಕೌನ್ಸಿಲಿಂಗು ನನ್ನ ಜೊತೆ ಎನ್ರೋಲ್ ಆಗಿ ಎಲ್ಲದಕ್ಕೂ ಪೇ ಮಾಡಿ ಅಂತ ನಾನು ಹೇಳೋದಿಲ್ಲ, ಓಕೆ? ಸೊ ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಯಾಕೆ ಇದಕ್ಕೆ ನಾನು ಪೇಮೆಂಟನ್ನು ತಗೊಳ್ತೇನೆ ಕೇಳಿದರೆ, ನಾನು ಎಲ್ಲ ಕಾಲೇಜಿಗೂ ಪರ್ಸನಲ್ ಆಗಿ ವಿಸಿಟ್ ಮಾಡ್ತಾ ಇದ್ದೇನೆ, ನನ್ನ ಟೈಮನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ಕಾಲೇಜಿಗೆ ಹೋಗಲಿಕ್ಕೆ ನನ್ನ ಮನಿನ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ನನ್ನ ನಾಲೆಜನ್ನು ನಿಮ್ಗೆ ಕೊಡ್ತಾ ಇದ್ದೇನೆ. ವೆರಿ 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 ಇಂಪಾರ್ಟೆಂಟು ಈ ಇನ್ವೆಸ್ಟ್ಮೆಂಟ್ ಇದೆ ನೋಡಿ. ಇದು ನಿಮ್ಮ ಏನು 1 year 2 year ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ನಿಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಾವು ನಾಟ್ ಓನ್ಲಿ ಫಾರ್ 4 year ಇಂಜಿನಿಯರಿಂಗ್ ಆಫ್ಟರ್ 40 years, ನಿಮ್ಮ ನೆಕ್ಸ್ಟ್ 40 yearsನ್ನು ಡಿಸೈಡ್ ಮಾಡುವಂಥ ಇನ್ವೆಸ್ಟ್ಮೆಂಟ್ ಇದು. ದಯವಿಟ್ಟು 1-to-1 ಪರ್ಸನಲ್ ಗೈಡೆನ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ. ನಾನು ಯಾಕೆ ಇಷ್ಟು ಇದರಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಕೇಳಿದರೆ, ನನಗೆ ಗೊತ್ತಿದೆ ಕೌನ್ಸಿಲರ್ಸ್ ತುಂಬ ಜನ ಇದ್ದಾರೆ, ಬಟ್ ಟೆಕ್ನಿಕಲಿ ನಾಲೆಜ್ ಇದ್ದವ್ರು 100% ಅಂದರೆ ಕಂಪ್ಲೀಟಾಗಿ ಕಾಲೇಜಿಗೆ ಹೋಗಿ ಅದರ ಇನ್ಸೈಡರ್ ಇನ್ಫಾರ್ಮೇಷನ್ನ ತೊಗೊಂಡು ಬಂದವ್ರು ಯಾರೂ ಇಲ್ಲ. ಐ ಆಮ್ ಬೆಟ್. ಸುಮ್ಮನೆ ನಾನು ಕೌನ್ಸಿಲಿಂಗ್ ಕೊಡ್ತೇನೆ ಅಂತ ಇದ್ದವ್ರು ತುಂಬ ಜನ ಇದ್ದಾರೆ.
ಕರ್ನಾಟಕದಲ್ಲೂ ಇದ್ದಾರೆ, ಇಂಡಿಯಾದಲ್ಲೂ ಇದ್ದಾರೆ. ಬಟ್ ಕಾಲೇಜಿಗೆ ಹೋಗಿ ರಿಯಲ್ ಇನ್ಫಾರ್ಮೇಷನ್ನ ಕೊಡೋರು 100% ಇಲ್ಲ. ಸೊ ಇದೇ ಗ್ಯಾಪನ್ನು ನಾನು ನೋಡಿಕೊಂಡು ಎಲ್ಲ ಕಾಲೇಜಿಗೂ ವಿಸಿಟ್ ಮಾಡಿ ಎಲ್ಲ ಟೆಕ್ನಿಕಲ್ ನಾಲೆಜಸನ್ನು ತಗೊಳ್ತಾ ಇದ್ದೇನೆ. ಆ್ಯಂಡ್ ಐ ಆಮ್ ಆಲ್ಸೋ ಎನ್ ಇಂಜಿನಿಯರ್. ಓಕೆ, ಸೊ ಯಾವ ಆಸ್ಪೆಕ್ಟನ್ನು ನೋಡಿ ನಿಮ್ಮ ಕಾಲೇಜ್ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ಸೊ ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಸೊ ಇದು ನೀವು 3 to 4 months ಪ್ರಾಸೆಸ್. ಓಕೆ, ಎಲ್ಲೋ 3000 4000 ಅಥವಾ ನೀವೀಗ ಕ್ರ್ಯಾಶ್ ಕೋರ್ಸಿಗೆ 5 to 10,000 ಇನ್ವೆಸ್ಟ್ ಮಾಡ್ತೀರಾ, ಇಲ್ಲಿ ಒಂದು 3,000 to 5,000 ವರೆಗೆ ಇರುತ್ತೆ. ಸೊ ಅದನ್ನು ಇನ್ವೆಸ್ಟ್ ಮಾಡಿ, ಇದು ಲಾಂಗ್ ಟರ್ಮ್ ಫಾರ್ ಶೋರ್. ಓಕೆ, ಎನ್ರೋಲ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ನಾನು ಆ ಸೀಟು ಒಂದಿಷ್ಟು ನಂಬರ್ಸ್ ಅಂತಿದೆ, ಅದನ್ನು ನಾನು ಹಿಟ್ ಮಾಡಿದ ತಕ್ಷಣ ನಾನು ಯಾರನ್ನೂ ಕೂಡ ಎನ್ರೋಲ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಆ್ಯಂಡ್ ಅದಾದ ನಂತರ ಬೇರೆ ನಂಬರಿಂದ ಕಾಲ್ ಬಂದರೂ ಕೂಡ ನಾನು ರಿಸೀವ್ ಮಾಡೋದಿಲ್ಲ. ಇವಾಗಲೇ ಹೇಳ್ತಾ ಇದ್ದೇನೆ, ಅದಾದಮೇಲೆ ಸರ್ ಅದಾಯಿತು ಇದಾಯಿತು ನನ್ನ ಕಾಲ್ ರಿಸೀವ್ ಮಾಡಿ ಅಂದರೆ ನಾನು ಮಾಡೋದಿಲ್ಲ. ದಯವಿಟ್ಟು ಕ್ಷಮಿಸಿ, ಸರಿನಾ? ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ರೇಡಿಯೇಷನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹ್ಯಾಸ್ ದ ಹೈಯೆಸ್ಟ್ ವೇವ್ ಲೆಂತ್. ಕ್ವಶನ್ ಏನು ಕೇಳಿದ್ದು, ವಿಚ್ ಆಫ್ ದ ಫಾಲೋವಿಂಗ್ ರೇಡಿಯೇಷನ್ಸ್ ಹ್ಯಾವ್ ಹೈಯೆಸ್ಟ್ ವೇವ್ ಲೆಂತ್, ಯಾವುದ್ರದ್ದು ಹೈಯೆಸ್ಟ್ ವೇವ್ ಲೆಂತ್ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಸಿಂಪಲ್. ಇದರಲ್ಲಿ ನೋಡಿ, ಕೆಲವೊಂದು ಟೈಮ್ ಈ ಟ್ರಿಕ್ಸಿಂದ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದರೆ 100% ಆನ್ಸರ್ ಬರದೇ ಇದ್ದರೂ ಕೂಡ ನಿಮ್ಗೆ ಏನು ಗೊತ್ತುಂಟ, ಕೆಲವೊಂದು ಟೈಮ್ ಎಲ್ಲ ಟ್ರಿಕ್ಸ್ಗಳು ನಿಮಗೆ 100% ಆನ್ಸರ್ನ ಕೊಡೋದಿಲ್ಲ. ಅಟ್ಲೀಸ್ಟ್ ನಿಮ್ಗೊಂದು 50% ತಂದು ರೆಡ್ಯೂಸ್ ಮಾಡಿ ನಿಲ್ಲುತ್ತೆ. ಓಕೆ, ಸೊ ರೆಡ್ಯೂಸ್ ಮಾಡುತ್ತೆ ಅಂಥ ಟ್ರಿಕ್ಸ್ ನಾನು ಹೇಳಿಕೊಡ್ತಾ ಇದ್ದೇನೆ, ಸರಿನಾ? ಇದರಲ್ಲಿ ಇವಾಗ ಕ್ವಶನ್ ಕೇಳಿದ್ದು ಹೈಯೆಸ್ಟ್ ವೇವ್ ಲೆಂತ್ ಅಂತ ಕೇಳಿದ್ದಾರೆ, ಸರಿನಾ? ಸೊ ಹೈಯೆಸ್ಟ್ ವೇವ್ ಲೆಂತ್ ಇಲ್ಲಿ ಕೊಟ್ಟಿದ್ದು UV ರೇಸ್, IR ರೇಸ್, ಮೈಕ್ರೋವೇವ್ಸ್, ಎಕ್ಸ್ ರೇಸ್, ಸರಿನಾ? ಫಸ್ಟ್ ನೀವು ಇದನ್ನು ನೆನ್ಪಿಟ್ಕೊಳ್ಳೇಬೇಕು. RMIVUXG. ಆರ್ ಅಂದರೆ ಏನು ಹೇಳಿ, ಇದು ರೇಡಿಯೋ ವೇವ್, ಇದು ಮೈಕ್ರೋವೇವ್, ಇದು ಇನ್ಫ್ರಾರೆಡ್, ಇದು ವಿಸಿಬಲ್, ಇದು UV ರೇಸು ಅಲ್ಟ್ರಾವೈಲೆಟು, ಇದು ಎಕ್ಸ್ರೇ, ಇದು ಗಾಮರೇ, ಸರಿನಾ? ಇದಿಷ್ಟು ನೀವು ನೆನ್ಪಿಟ್ಕೊಳ್ಳೇಬೇಕು. RMIVUXG. ಓಕೆ, ಈಗ ನೋಡಿ, UV ರೇಸ್ ಎಷ್ಟನೇ ಆಪ್ಷನಲ್ಲಿದೆ? ಇದು ಎ ಆಪ್ಷನ್ ಅಲ್ವಾ? ಆಮೇಲೆ ಬಿ ಆಪ್ಷನ್ ಯಾವುದು? IR ಅಂದರೆ ಇದು ಬಿ ಆಪ್ಷನ್. ಸಿ ಆಪ್ಷನ್ ಯಾವುದು? ಮೈಕ್ರೋವೇವ್ಸ್, ಸಿ ಆಪ್ಷನ್. ಇದು ಯಾವುದು? ಎಕ್ಸ್ ರೇಸ್, ಡಿ ಆಪ್ಷನ್. ಸಿಂಪಲಾಗಿ ನಾನು ನಿಮ್ಗೆ ಹೇಳ್ತೇನೆ, ಕ್ವಶನ್ ಕೇಳಿದ್ದು ಹೈಯೆಸ್ಟ್ ವೇವ್ ಲೆಂತ್ ಅಂತ ಹೇಳಿದ್ದಾರೆ. ಇದು 100% ನಿಮ್ಗೆ ಎಕ್ಸಾಕ್ಟ್ಲಿ ಆನ್ಸರ್ನ ಕೊಡೋದಿಲ್ಲ. ಅಟ್ಲೀಸ್ಟ್ ನಿಮಗೆ ಏನು ಹೇಳ್ತಾರೆ, 50% ರೆಡ್ಯೂಸ್ ಮಾಡುತ್ತೆ. ನೀವೀಗ ಕೊಟ್ಟಿರೋ ಆಪ್ಷನಲ್ಲಿ ನಿಮಗೆ ಹೈಯೆಸ್ಟ್ ಕೇಳಿದರೆ ಅಥವಾ ಲೋವೆಸ್ಟ್ ಕೇಳಿದರೆ, ಇಷ್ಟರಲ್ಲಿ ಇದೇ 4 ಆಪ್ಷನ್ ಕೊಟ್ಟಿದ್ದಾರಲ್ವಾ, ಒಂದೇ ಇದಾಗಿರುತ್ತೆ ಅಥವಾ ಇದಾಗಿರುತ್ತೆ. ಕರೆಕ್ಟಾ? ಮಿಡ್ಲಿದಂತೂ 100% ಆಗೋದಿಲ್ಲ. ಅದು ಹೈಯೆಸ್ಟೇ ಕೇಳಿರಲಿ ಲೋವೆಸ್ಟೇ ಕೇಳಿರಲಿ, ಒಂದೇ ಎಕ್ಸ್ಟ್ರೀಮಲ್ಲಿರುವ ಇದಾಗಿರುತ್ತೆ ಅಥವಾ ಇದಾಗಿರುತ್ತೆ. ಸರ್ ನೀವು ಇವೆರಡನ್ನ ಯಾಕೆ ತೊಗೊಳ್ತಾ ಇಲ್ಲ? ಆಪ್ಷನಲ್ಲಿ ಕೊಡಲಿಲ್ಲ. ಆಪ್ಷನಲ್ಲಿ ಕೊಟ್ಟಿರೋದ್ರಲ್ಲಿ ಒಂದೇ ಇದಾಗಿರುತ್ತೆ, ಒಂದೇ ಸಿ ಆಗಿರುತ್ತೆ, ಒಂದೇ ಡಿ ಆಗಿರುತ್ತೆ. ದಟ್ಸ್ ಇಟ್. ಇದರ ಆಪ್ಷನ್ ಸಿ ಆರ್ ಡಿ ಅಷ್ಟೇ. ಇವೆರಡು ಇದಾಗಿರುತ್ತೆ. ಯಾಕೆ ಕೇಳಿ ಅವ್ರು ಕೇಳಿದ್ದು ಹೈಯೆಸ್ಟ್ ವೇವ್ ಲೆಂತ್ ಕೇಳಿದ್ದಾರೆ. ಹೈಯೆಸ್ಟ್ ಕೇಳಲಿ ಲೋವೆಸ್ಟ್ ಕೇಳಲಿ, ನೀವು ಈ ಆರ್ಡ್ರಲ್ಲಿ ಬರೆದಾಗ ನಿಮಗೆ ಈ ಕೊಟ್ಟಿರೋ ಆಪ್ಷನಲ್ಲಿ ಒಂದೇ ಎಕ್ಸ್ಟ್ರೀಮ್ ಲೆಫ್ಟಲ್ಲಿರೋದು ಆನ್ಸರ್ ಆಗಿರುತ್ತೆ ಅಥವಾ ಎಕ್ಸ್ಟ್ರೀಮ್ ರೈಟಲ್ಲಿರೋದು ಆನ್ಸರ್ ಆಗಿರುತ್ತೆ. ಕೊಟ್ಟಿರೋ ಆಪ್ಷನಲ್ಲಿ ಎಕ್ಸ್ಟ್ರೀಮ್ ಲೆಫ್ಟಲ್ಲಿರೋದು ಮೈಕ್ರೋವೇವ್ಸು, ಎಕ್ಸ್ಟ್ರೀಮ್ ರೈಟಲ್ಲಿರೋದು ಎಕ್ಸ್ ರೇಸು, ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ದಟ್ಸ್ ಇಟ್. 50% ಬಂದು ಇದಾಗುತ್ತೆ. ಓಕೆ, ಇದು ನಿಮ್ಮ ಏನು ಲಾಜಿಕಲ್ ಥಿಂಕಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 2 ಆಬ್ಜೆಕ್ಟ್ಸ್ ಆರ್ ಪ್ರೊಜೆಕ್ಟೆಡ್ ಎಟ್ ಅನ್ ಆ್ಯಂಗಲ್ ಆಫ್ ಥೀಟಾ ಆ್ಯಂಡ್ 90 - ಥೀಟಾ. 2 ಆಬ್ಜೆಕ್ಟ್ ಇದೆಯಂತೆ, ಒಂದನ್ನು ಥೀಟಾ ಡಿಗ್ರಿಯಲ್ಲಿ ಪ್ರಾಜೆಕ್ಟ್ ಮಾಡ್ತಾರಂತೆ, ಇನ್ನೊಂದು 90 - ಥೀಟಾದಲ್ಲಿ ಪ್ರಾಜೆಕ್ಟ್ ಮಾಡ್ತಾರಂತೆ. ಟು ದ ಹೊರಿಸಾಂಟಲ್ ಆಗಿ ಥ್ರೋ ಮಾಡ್ತಾರೆ ವಿತ್ ದ ಸೇಮ್ ಸ್ಪೀಡ್. ಎರಡರದ್ದು ಸ್ಪೀಡ್ ಸೇಮ್. ದ ರೇಷಿಯೋ ಆಫ್ ದೇರ್ ಮ್ಯಾಕ್ಸಿಮಮ್ ವರ್ಟಿಕಲ್ ಹೈಟ್ಸ್ ಈಸ್. ಕ್ವಶನ್ ಕೇಳಿದ್ದು ದ ರೇಷಿಯೋ. ಇದು ನೋಡಿ, ರೇಷಿಯೋ ಆಫ್ ದೇರ್ ಮ್ಯಾಕ್ಸಿಮಮ್ ವರ್ಟಿಕಲ್ ಹೈಟ್. ಇಲ್ಲಿ ನೋಡಿ, tan θ = 1 tan θ, tan ಸ್ಕ್ವೇರ್ θ = 1 ಈಗ ಇದಕ್ಕೇನು ಮಾಡೋಣ ಗೊತ್ತುಂಟಾ? ಎಸಂಪ್ಷನ್. ನಿಮಗೀಗ ಯೂಶ್ವಲ್ ಮೆಥಡ್ ಗೊತ್ತಿದ್ರೆ ದಯವಿಟ್ಟು ಮಾಡಿ, ಅಥವಾ ಎಸ್ಯೂಮ್ ಮಾಡೋಣ θ = 0 ಡಿಗ್ರಿ ಅಂತ ಎಸಂಪ್ಷನ್ ಮಾಡೋಣ. ಇದು ನಾವೇ ಎಸಂಪ್ಷನ್ ಮಾಡ್ತಾ ಇರೋದು, ಸರಿನಾ? ಈಗ 2 ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ θ ಅಂತೆ, ಇನ್ನೊಂದು ಆಬ್ಜೆಕ್ಟ್ ಏನಂತೆ 90 - θ ಅಲ್ವಾ? ಸೊ ಈಗ θ ಅಂತ ಹೇಳಿದಾಗ ನಾನು ಇದನ್ನ ಏನಂತ ತಗೊಂಡಿದ್ದೇನೆ? 0 ಡಿಗ್ರಿ ಆಯಿತು, ಸರಿನಾ? ಇನ್ನೊಂದು 90 - θ. 90 - θ ಅಂದರೆ ಇದು ಎಷ್ಟಾಯಿತು? 90 ಡಿಗ್ರಿ ಆಯಿತು. ನಾನು ಇದನ್ನು ಬೇಕಾದರೆ H ಅಂತ ತಗೊಳ್ತೇನೆ, H. ಈಗ ಇವೆರಡರದ್ದು ರೇಷಿಯೋ ಏನಾಗುತ್ತೆ ಹೇಳಿ? 0/H. 0/H ಏನಾಗುತ್ತೆ? 0 ಅಲ್ವಾ? ಇದು 90 ಡಿಗ್ರಿ ಆಗುತ್ತೆ, ಕರೆಕ್ಟ್. ಬಟ್ ನಾನು ಅದನ್ನು H ಹೈಟ್ ಅಂತ ತೊಗೊಂಡಿದ್ದೇನೆ ಅಷ್ಟೇ. 0/H ಏನಾಯಿತು? 0 ಆಯಿತು, ಸರಿನಾ? ಈಗ ಇದನ್ನು ಆಪ್ಷನಿಗೆ ಹಾಕ್ಕೊಂಡು ಬರೋಣ. tan θ = 1. θ ಅಂದರೆ ಎಷ್ಟು? 0 ಡಿಗ್ರಿ.
ಟ್ಯಾನ್ ಥೀಟಾ ಅಂದರೆ ಎಷ್ಟು 0, ಇಷ್ಟು ಅಂದರೆ ಡಿವೈಡೆಡ್ ಬೈ ಅಲ್ವಾ, 0/1 ಏನಾಗುತ್ತೆ ಇಲ್ಲಿ 0 ಆಗುತ್ತೆ. ಸರಿನಾ? ಈಗ ನೆಕ್ಸ್ಟು 1 ಟ್ಯಾನ್ ಥೀಟಾ ಅಂದರೆ 1 ಡಿವೈಡೆಡ್ ಬೈ ಟ್ಯಾನ್ 0 ಎಷ್ಟು 0, 1/0 ಇದೇನಾಗುತ್ತೆ ನಾಟ್ ಡಿಫೈನ್ಡ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಟ್ಯಾನ್ ಸ್ಕ್ವೇರ್ ಥೀಟಾ, ಟ್ಯಾನ್ ಥೀಟಾ ಅಂದರೆ ಟ್ಯಾನ್ 0 ಡಿಗ್ರಿ, ಟ್ಯಾನ್ 0 ಡಿಗ್ರಿ ಅಂದರೆ 0 ಆಗುತ್ತೆ, 0 ಸ್ಕ್ವೇರ್ ಅಂದರೆ 0, 0/1 ಏನಾಗುತ್ತೆ ಇದು 0 ಆಗುತ್ತೆ. ಇದೇನು 1:1. ನಾವು ಇದನ್ನು ನೋಡಿದಾಗ ಥೀಟಾಕ್ಕೆ 0 ಡಿಗ್ರಿ ಆಗಿದಾಗ ಪ್ರಾಬ್ಲಮಿಗೆ ಆಗಿದಾಗ ಆನ್ಸರ್ ಎಷ್ಟು ಬಂತು 0 ಡಿಗ್ರಿ. ಆವಾಗ ನಮಗೆ ಆಪ್ಷನಲ್ಲಿ ಯಾವುದಕ್ಕೆಲ್ಲ 0 ಬಂದಿದೆ ಅದೇ ಆನ್ಸರ್ ಆಗಿರುತ್ತೆ, ಬಿಟ್ಟರೆ ಇದಲ್ಲ. ಇದೇನು ಬಂತು ನಮಗೆ ನಾಟ್ ಡಿಫೈನ್ಡ್ ಬಂತು, ಇದಲ್ಲ ಆನ್ಸರ್. ಇದೇನು ಬಂತು 1:1, ಇದಲ್ಲ. ಈದರ್ ಆಪ್ಷನ್ ಎ ಆಗಿರುತ್ತೆ ಅಥವಾ ಸಿ ಆಗಿರುತ್ತೆ. ದಟ್ಸ್ ಇಟ್, ಅಷ್ಟೇ. 50-50% ಬಂದು ನಿಂತ್ಕೊಳ್ಳುತ್ತೆ. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಸಂಪ್ಷನ್ ಮೆಥಡ್ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಈಗ ಥರ್ಡ್ ಕ್ವಶನ್, ಫಸ್ಟ್ ಆರ್ಡರ್ ರಿಯಾಕ್ಷನ್. ಆ್ಯಕ್ಚುಲಿ ನಾನು ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದು ಆಲ್ರೆಡಿ ಮಾಡಿದ್ದೇನೆ. ಈಸ್ ಹಾಫ್ ಕಂಪ್ಲೀಟೆಡ್ ಇನ್ 45 ಮಿನಿಟ್ಸ್. ಅಂದರೆ ಒಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದೆಯಂತೆ, 45 ಮಿನಿಟ್ಸಲ್ಲಿ ಅದು ಎಷ್ಟು ಕಂಪ್ಲೀಟ್ ಆಗಿದೆ, ಹಾಫ್ ಕಂಪ್ಲೀಟ್ ಆಗಿದೆ ಅಂತೆ. ಹೌ ಲಾಂಗ್ ಡಸ್ ಇಟ್, ಕ್ವಶನ್ ನೋಡ್ಕೊಳ್ಳಿ, ಹೌ ಲಾಂಗ್ ಡಸ್ ಇಟ್ ನೀಡ್ 99.9% ಆಫ್ ದಿ ರಿಯಾಕ್ಷನ್ ಟು ಬಿ ಕಂಪ್ಲೀಟೆಡ್. ಕ್ವಶನ್ ಕೇಳಿದ್ದು 99.9% ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಾ ಇರೋದಷ್ಟೇ. ನಾನು ಮೊದಲೇ ಹೇಳಿದ್ದೇನೆ ಹಾಫ್ ಲೈಫ್ ಪೀರಿಯಡ್ ಇದೆಲ್ಲದು 2025 ಕೇಳಿರೋ ಕ್ವಶನ್. ಸ್ಟೂಡೆಂಟ್ಸು ಲಾಸ್ಟ್ ಇಯರ್ ಕೇಳಿರೋ ಕ್ವಶನ್ ನೆನ್ಪಿಟ್ಕೊಳ್ಳಿ. ಫಸ್ಟಿಗೆ ಹಾಫ್ ಲೈಫ್ ಅಂತ ಬಂತ, ಫಸ್ಟಿಗೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟಿಗೆ 100% ಇರುತ್ತೆ ಅಲ್ವಾ. ಹಾಫ್ ಅಂದರೆ ಏನು, ಇದ್ರದ್ದು ಹಾಫ್ ಎಷ್ಟು 50%. 50% ಇದ್ದಿದ್ದು ಮತ್ತೆ ಹಾಫ್ ಆಗುತ್ತೆ 25% ಆಗುತ್ತೆ. 25% ಇದ್ದಿದ್ದು ಮತ್ತೆ ಹಾಫ್ ಆಗುತ್ತೆ 12.5% ಆಗುತ್ತೆ. 12.5 ಇದ್ದಿದ್ದು ಮತ್ತೆ ಹಾಫ್ ಆಗುತ್ತೆ 6.25 ಆಗುತ್ತೆ. ಸರಿನಾ? 6.25 ಇದ್ದಿದ್ದು ಮತ್ತೆ ಆಫ್ ಆಗುತ್ತೆ 3.125 ಆಗುತ್ತೆ. 3.125 ಇದ್ದಿದ್ದು ಮತ್ತೆ ಆಫ್ ಆಗುತ್ತೆ 1.56 ಆಗುತ್ತೆ. 1.56 ಇದ್ದಿದ್ದು ಮತ್ತೆ ಹಾಫ್ ಆಗುತ್ತೆ 0.8 ಆಗುತ್ತೆ. 0.8 ಇದ್ದಿದ್ದು ಹಾಫ್ ಆಗುತ್ತೆ 0.4 ಆಗುತ್ತೆ. 0.4 ಇದ್ದಿದ್ದು 0.2 ಆಗುತ್ತೆ. 0.1 ಇದ್ದಿದ್ದು 0.1 ಆಗುತ್ತೆ. 0.2 ಇದ್ದಿದ್ದು 0.1 ಆಗುತ್ತೆ. ಅಂದರೆ ಇಲ್ಲಿ ನೋಡಿ 99.9% ಕಂಪ್ಲೀಟ್ ಆಗಲಿಕ್ಕೆ 100%ಇಂದ ಇಲ್ಲಿವರೆಗೆ 0.1ವರೆಗೆ ಯಾಕೆ ಬಂದಿದ್ದು ಹೇಳಿ ನಾನು, 99.9% ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೊ ಟೋಟಲ್ ಆಗಿ ಎಷ್ಟು ಹಾಫ್ ಲೈಫ್ ಆಯಿತು ನೋಡಿ. ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿ 1 2 3 4 5 6 7 8 9 ಟೋಟಲ್ ಆಗಿ ಎಷ್ಟು ಹಾಫ್ ಲೈಫ್ಸ್ ಆಯಿತು? ಟೋಟಲ್ 9 ಹಾಫ್ ಲೈಫ್ಸ್ ಆಯಿತು. ಸರಿನಾ? ಸೊ ಒಂದು ಹಾಫ್ ಲೈಫ್ ಆಗಲಿಕ್ಕೆ ಅದು ಏನಂತ ಹೇಳ್ತಾರೆ, ಹಾಫ್ ಕಂಪ್ಲೀಟೆಡ್ ಈಸ್ 45 ಮಿನಿಟ್ಸ್. ಒಂದು ಹಾಫ್ ಲೈಫ್ ಆಗಲಿಕ್ಕೆ 45 ಮಿನಿಟ್ಸ್ ತೊಗೊಂಡಿದೆ. ಟೋಟಲ್ ಆಗಿ ಎಷ್ಟು ಹಾಫ್ ಲೈಫ್ ಆಗಿದೆ? 9 ಹಾಫ್ ಲೈಫ್ ಆಗಿದೆ. 45 × 9 ಅಲ್ಲ, ಇಲ್ಲಿಂದ ಇಲ್ಲಿಗೆ 1 25 2 3 4 1 2 3 4 5 6 7 8 9 10 ಸ್ಟೂಡೆಂಟ್ಸ್. ಸಾರಿ, ಟೋಟಲ್ ಆಗಿ 10. ನಾನು ಇಲ್ಲಿ ಯಾವುದೋ ಒಂದು ಸ್ಕಿಪ್ ಮಾಡಿದೆ. ಟೋಟಲ್ ಆಗಿ ಇಲ್ಲೊಂದಿದೆ ನೋಡಿ, ಇದು ಸ್ಕಿಪ್ ಮಾಡಿದೆ ನಾನು. ಓಕೆ, ಟೋಟಲ್ ಆಗಿ 10 ಆಫ್ ಲೈಫ್. 45 × 10 ಎಷ್ಟು ಅಂದರೆ ಟೋಟಲ್ ಆಗಿ 450 ಮಿನಿಟ್ಸನ್ನು ತಗೊಳುತ್ತೆ. ಸಿಂಪಲ್. 450 ಮಿನಿಟ್ಸ್ ಅಂದರೆ ಎಷ್ಟು ಅವರ್ಸ್ ಆಯಿತು ನೆನಪಿಟ್ಕೊಳ್ಳಿ. 450 ಮಿನಿಟ್ಸ್ ಏನಾಗುತ್ತೆ 60, 6 7 42 ಅಂದರೆ ಅರೌಂಡ್ 7 hours 30 minutes. ಸೊ ಇದೆಲ್ಲ ಆನ್ಸರ್, ಆನ್ಸರ್ ಇಸ್ ಎ. ದಟ್ಸ್ ಇಟ್. 7.5 hours. ದಟ್ಸ್ ಆಲ್. ಅಷ್ಟೇ. ಸಿಂಪಲ್ ಇದೆಯಲ್ಲ. ನೆಕ್ಸ್ಟ್, ದ ಏರಿಯಾ ರೀಜನ್ ಬೌಂಡೆಡ್ ಬೈ ದ ಕರ್ವ್ y is equals to x square and line y is equals to 16 is 256/3 square units, 64/3 square units, 128/3 square units, 32/3 square units ಅಂತ ಹೇಳಿದ್ದಾರೆ. ನಿಮಗಿದು ರೆಗ್ಯುಲರ್ ಮೆಥಡ್ ಗೊತ್ತಿದೆಯಾ? ದಯವಿಟ್ಟು ಮಾಡಿ. ಇಲ್ಲದೆ ಇದ್ದರೆ ನಾನೊಂದು ಗ್ರಾಫಿಕಲ್ ಮೆಥಡನ್ನು ಹೇಳಿಕೊಡ್ತೇನೆ. ಗ್ರಾಫಿಕಲ್ ಮೆಥಡ್ ಏನಿಲ್ಲ, ಹೀಗೆ ಇದನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ, ರೆಗ್ಯುಲರ್ ಮೆಥಡ್ ಗೊತ್ತಿದ್ದರೆ ದಯವಿಟ್ಟು ರೆಗ್ಯುಲರ್ ಮೆಥಡನ್ನು ಫಾಲೋ ಮಾಡಿ. ಓಕೆ, ಈಗ ನೋಡಿ, ನಾನು ಇದಕ್ಕೆ ಎಷ್ಟಂತ ತಗೊಳ್ತೇನೆ ಗೊತ್ತುಂಟಾ? ಈಗ ನನಗಿಲ್ಲಿ y is equals to 16 ಅಂತ ಕೊಟ್ಟಿದ್ದಾರೆ. y is equals to 16 ಅಂತ ಕೊಟ್ಟಿದ್ದಾರೆ. y is equals to 16 ಆಗಬೇಕಂದ್ರೆ ನಾನು ಈ ಇಕ್ವೇಷನಲ್ಲಿ x ಇದಲ್ಲಿ ಸಬ್ಸ್ಟಿಟ್ಯೂಟ್ ಏನು ಮಾಡ್ಬೋದು ಹೇಳಿ? ಒಂದೇ 4ನ ಮಾಡ್ಬೋದು ಅಥವಾ -4ನ ಮಾಡ್ಬೋದು. ಅದಕ್ಕೆ ನಾನು +or-4 ಯಾಕೆ ಹೇಳಿ? y is equals to +4 ಸ್ಕ್ವೇರ್ ಮಾಡಿದ್ರು 16 ಆಗುತ್ತೆ, -4 ಸ್ಕ್ವೇರ್ ಮಾಡಿದ್ರು 16 ಆಗುತ್ತೆ. ಅವ್ರು ಇಲ್ಲೇ ಕೊಟ್ಟಿದ್ದಾರಲ್ಲ, y is equals to 16. ಈಗ ನೋಡಿ, ನಾನು x ಎಷ್ಟಾಗುತ್ತೆ +4 ಇರ್ಲಿಕ್ಕೆ ಹೋಗಿ ಇದು 4 ಯೂನಿಟ್ಸ್ ಅಂತ ತಗೊಳ್ಳೋಣ. 4 8 12 16 4 8 12 16 4 8 12 16
4, 8, 12, 16. ನಿಮಗೆ ಎಕ್ಸಾಮಲ್ಲಿ ಟೈಮ್ ಇದ್ದರೆ ದಯವಿಟ್ಟು ಸ್ಕೇಲ್ ಇಟ್ಕೊಂಡು ಇದನ್ನು ಮಾಡಲಿಕ್ಕೆ ಟ್ರೈ ಮಾಡಿ, ಯಾಕಂದರೆ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ ಅದಕ್ಕೋಸ್ಕರ. ಓಕೆ, ಸೊ ಈಗ ನೋಡಿ ನಾನು ಎಕ್ಸ್ ವ್ಯಾಲ್ಯೂ +4 ಹಾಕ್ತಾನೆ. ಎಕ್ಸ್ ವ್ಯಾಲ್ಯೂ +4 ಹಾಕಿದರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ? 16 ಬರುತ್ತೆ. +4 ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ 16. ಎಕ್ಸ್ ವ್ಯಾಲ್ಯೂ -4 ಹಾಕಿದರೆ ಇದು +4, ಇದು -4, ವೈ ವ್ಯಾಲ್ಯೂ 16 ಬರುತ್ತೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿದೆ, ಕರೆಕ್ಟಾ? ಇದಿದೆ, ಸರಿನಾ? ಈಗ ನಾನು ಇದನ್ನು ಎಕ್ಸ್ ವ್ಯಾಲ್ಯೂ 0 ಹಾಕಿದರೆ ವೈ ವ್ಯಾಲ್ಯೂನು 0, ಕರೆಕ್ಟಾ? ಸೊ ಎಕ್ಸ್ ವ್ಯಾಲ್ಯೂ 0 ಹಾಕಿದರೆ ವೈ ವ್ಯಾಲ್ಯೂ 0 ಬರುತ್ತೆ. ಆವಾಗ ನಾನು ಇದನ್ನು ಹೀಗೆ ಜಾಯಿನ್ ಮಾಡ್ತೇನೆ. ನೋಡಿ, ಇದು ನೋಡಿ ಯಾವ ಶೇಪಿಗೆ ಬಂತು? ಪ್ಯಾರಾಬೋಲಾ, ಸರಿನಾ? ಇದು ಪ್ಯಾರಾಬೋಲಾ ಶೇಪಿಗೆ ಬಂತು, ಕರೆಕ್ಟಲ್ಲ? ಅರ್ಥ ಆಯ್ತಲ್ಲ ಇದು ನಿಮಗೆ? ಇದು 4, ಇದು 8, ಇದು 16, 12, ಇದು 16. ಈಗ ನೋಡಿ, ನಿಮ್ಮ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಹೀಗೆ ಲೈನ್ ಆಗದೆ ಅಂತ ಅಂದ್ಕೊಳ್ಳಿ. ನೋಡಿ, ಇದು ಯಾವುದು ರೆಕ್ಟ್ಯಾಂಗಲ್ ಶೇಪ್ ಆಗಿರಲಿಲ್ವಾ? ಈಗ ನಾನು ಇದಕ್ಕೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಫಾರ್ಮುಲಾ ಹಾಕ್ಬೋದಲ್ವಾ? ಸೊ ಇದಿಷ್ಟು ಎಷ್ಟಾಗುತ್ತೆ? ಇಲ್ಲಿಂದ ಇಲ್ಲಿಗೆ 4, ಸರಿನಾ? ಇಲ್ಲಿಂದ ಇಲ್ಲಿಗೆ 4. ನಾನು ಇದನ್ನೇ ಇಲ್ಲಿ ತಗೊಂಡ್ರೆ ಇದಿಷ್ಟು ಎಷ್ಟಾಗುತ್ತೆ? 8 ಆಗುತ್ತೆ. ಇದೆಷ್ಟು? 4. ಇದು ನಿಮ್ಗೆ ಗೊತ್ತಿದೆ, ಇದು 4. ಇಲ್ಲಿಂದ 4, 4, 4, 4. ಲೆಂತ್ ಇಂಟು ಬ್ರೆಡ್ತ್ ಮಾಡಿದ್ರೆ 8 × 4 32. ಅಂದರೆ ಇದಿಷ್ಟರದ್ದು ಏರಿಯಾ ಎಷ್ಟಾಗುತ್ತೆ? 32 ಆಗುತ್ತೆ, ಸರಿನಾ? 32 ಸ್ಕ್ವೇರ್ ಯೂನಿಟ್ಸ್ ಆಯಿತು. ಎಗೇನ್ ಇಲ್ಲೂ ಅದೇ ರೀತಿ ಇದೆ ಅಲ್ವಾ? ಸೇಮ್. ಸೊ ಇದಕ್ಕೊಂದು 32 ಆಗ್ಬೋದು, ಕರೆಕ್ಟಾ? 32 ಎಕ್ಸಾಕ್ಟ್ಲಿ ಅಲ್ಲ, ಅಪ್ರಾಕ್ಸಿಮೇಟ್. ಎಗೇನ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ನಾನೊಂದು 30 ಅಂತ ತಗೊಳ್ತೇನೆ. ಸೊ ಆಲ್ಮೋಸ್ಟ್ 30. ಇಲ್ಲೊಂದು ಸ್ವಲ್ಪ ಕಡಿಮೆ ಇದೆ, ಇಲ್ಲೊಂದು 10 ಅಂತ ತಗೊಳ್ಬೋದು. ಅಂದರೆ ಓವರಾಲ್ ಆಗಿ ಇಲ್ಲಿ ನಾನೀಗೊಂದು 20 ಅಂತ ತಗೊಂಡ್ರೆ ಓಕೆ, ನೋ ಪ್ರಾಬ್ಲಮ್. ಅಂದರೆ ಟೋಟಲ್ ಓವರಾಲ್ ಆಗಿ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? <100 ಬರುತ್ತೆ. ನಿಯರ್ಲಿ 100, ಹತ್ರ 100. ಇದು ಎಕ್ಸಾಕ್ಟ್ ಅಲ್ಲ ಸ್ಟೂಡೆಂಟ್ಸ್, ಹತ್ರ 100 ಬರುತ್ತೆ, ನಿಯರ್ ಬೈ. ಆವಾಗ ನೋಡಿ, ಆಪ್ಷನಿಗೆ ಹೋಗಿ 64/3 ಮಾಡಿದರೆ ತುಂಬ ಕಡಿಮೆ ಆಯಿತು. 128/3 ಮಾಡಿದರೆ ಅರೌಂಡ್ 40 ಬರುತ್ತೆ, ಗ್ಯಾರಂಟಿ ಇಲ್ಲ. 40 ಏನು, ಇವೆರಡನ್ನೇ ತೊಗೊಂಡ್ರೆ ನಮಗೆ 60 ಬರ್ತಾ ಇದೆ. 32/3 ತುಂಬ ಕಡಿಮೆ ಆಯಿತು. ಇರೋದು ಒಂದೇ ಆಪ್ಷನ್ 256/3. ಇದು ಆಲ್ಮೋಸ್ಟ್ ಒಂದು 80 to 90 ರೇಂಜಲ್ಲಿ ಬರುತ್ತೆ. ಸೊ ಇದು ಕೂಡ ಆಲ್ಮೋಸ್ಟ್ 80 to 90 ರೇಂಜಲ್ಲೇ ಬರುತ್ತೆ. ದಿಸ್ ಇಸ್ ಯುವರ್ ಆನ್ಸರ್, ದಟ್ಸ್ ಇಟ್. ಗೊತ್ತಾಯ್ತಾ ಇದು ಏನು ಅಂತ? ನಾನು ಇದು ಅಪ್ರಾಕ್ಸಿಮೇಟ್ ಮಾಡಿದ್ದು, ಎಕ್ಸಾಕ್ಟ್ ಅಲ್ಲ. ಇಲ್ಲಿ 32 ಬರುತ್ತೆ, ಇಲ್ಲೊಂದು 25 ಬರ್ಬೋದು, ಇಲ್ಲೊಂದು 20 ಬರ್ಬೋದು, ಇಲ್ಲೊಂದು 5 ಬರ್ಬೋದು. ಓವರಾಲ್ ಆಗಿ ಹತ್ರ ಒಂದು 80 to 90 ಈ ರೇಂಜಲ್ಲಿ ಬರುತ್ತೆ ಏರಿಯಾ. ಈ ಯಾವುದರಲ್ಲಿ ನಿಮಗೆ 80 to 90 ನಿಯರ್ ಬೈ ಏರಿಯಾ ಬರ್ತಾ ಇದೆ? ಇದು. ಯಾಕಂದರೆ ಇದು ತುಂಬ ಕಡಿಮೆ ಆಗುತ್ತೆ, 20 ರೇಂಜಲ್ಲಿ ಬರುತ್ತೆ. ಇದು ಮತ್ತೂ ಕಡಿಮೆ ಆಗುತ್ತೆ, ಇದು 10 ರೇಂಜಲ್ಲಿ ಬರುತ್ತೆ. ಇದು ನಿಮಗೆ 40 ರೇಂಜಲ್ಲಿ ಬರುತ್ತೆ. ನಮಗೆ 80+ ಅಂತೂ ಗ್ಯಾರಂಟಿ ಬರುತ್ತೆ. ಸೊ ದಿಸ್ ಇಸ್ ಯುವರ್ ಆನ್ಸರ್, ದಟ್ಸ್ ಇಟ್. ಓಕೆ, ಆ್ಯಂಡ್ ಲಾಸ್ಟ್ ಕ್ವಶನ್, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2, ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ದಾರೆ. ಅಂದರೆ ಲಿಸ್ಟ್ 1 ಮತ್ತು ಲಿಸ್ಟ್ 2 ಮ್ಯಾಚ್ ಮಾಡಬೇಕಂತೆ, ಕರೆಕ್ಟ್ ಆಪ್ಷನ್ನ ಮ್ಯಾಚ್ ಮಾಡಬೇಕಂತೆ, ಸರಿನಾ? ಈಗ ನೋಡಿ, ಇಲ್ಲಿ ಮಾಲಿಕ್ಯೂಲ್ ಅಥವಾ ಅಯಾನನ್ನು ಕೊಟ್ಟಿದ್ದಾರೆ, ಬಾಂಡ್ ಆರ್ಡ್ರನ್ನು ಕೊಟ್ಟಿದ್ದಾರೆ. ಬಾಂಡ್ ಆರ್ಡ್ರ್ 1.5 ಇದೆಲ್ಲದನ್ನು ಕೊಟ್ಟಿದ್ದಾರೆ ನಿಮಗೆ. ಸೊ ನೀವು ಇಲ್ಲಿ ಏನು ಮಾಡಬೇಕು? ಮ್ಯಾಚ್ ಮಾಡಬೇಕು. ಈ ಮ್ಯಾಚ್ ಮಾಡಬೇಕು ಅಂತ ಹೇಳಿದಾಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿದ್ದು ಇಷ್ಟೇ. ನೀವು ಇಷ್ಟು ಗೊತ್ತಿದ್ರೆ ಆರಾಮ್ಸೆ ಇದು ಮಾಡ್ಬೋದು. ಇದು ಕರೆಕ್ಟ್ ನೆನಪಿಟ್ಕೊಳ್ಳಿ. ಇದನ್ನು ಇವಾಗಲೇ ನೀವು ಬೈ ಹಾರ್ಟ್ ಮಾಡಿಕೊಂಡ್ರು ಓಕೆ. 14 ಇದ್ದರೆ ಓಕೆ 3, 15 ಇದ್ದರೆ 2.5, 16 ಇದ್ದರೆ 2, 17 ಇದ್ದರೆ 1.5, 18 ಇದ್ದರೆ 1. ಆಯಿತಾ? ಹೀಗೆ ಮೇಲ್ಗಡೆ 14ಇಂದ ಸ್ಟಾರ್ಟ್ ಮಾಡಿ, ಆಯಿತಾ? 0.5ನ ಕಡಿಮೆ ಮಾಡ್ತಾ ಬನ್ನಿ. 12 ಇದ್ದರೆ 2, 11 ಇದ್ದರೆ 1.5. ಹೀಗೆ ಇದನ್ನು ನೆನ್ಪಿಟ್ಕೊಳ್ಬೇಕು. 14 ಇದ್ದರೆ 3, 15 ಇದ್ದರೆ 2.5, 16 ಇದ್ದರೆ 2, 0.5 ಡಿಕ್ರೀಸ್ ಮಾಡ್ತಾ ಹೋಗಿ. ಇಲ್ಲೂ ಮೇಲ್ಗಡೆ ಹೋಗ್ತಾ 0.5 ಡಿಕ್ರೀಸ್ ಮಾಡ್ತಾ ಹೋಗಿ. ಈಗ ಫಸ್ಟು NO ಇದು ಎಷ್ಟಾಗುತ್ತೆ ಹೇಳಿ? NO 8 + 7 ಇದು ಎಷ್ಟಾಗುತ್ತೆ ಹೇಳಿ? 15 ಆಗುತ್ತೆ. NOದು 8 + 7 15 ಆಗುತ್ತೆ, ಸರಿನಾ? 15 ಬಂದಾಗ ಏನಂತ ಹೇಳಿದ್ದೆ ನಾನು? ಇದೇನಾಗುತ್ತೆ? 2.5. ನೆಕ್ಸ್ಟ್ CO NO ಆಯಿತು. ನೆಕ್ಸ್ಟ್ ಯಾವುದು ಇಲ್ಲಿ ಕೊಟ್ಟಿರೋದು? CO ಎಷ್ಟಾಗುತ್ತೆ? 8 + 6 ಇದು 8 + 6 14 ಆಗುತ್ತೆ, ಸರಿನಾ? 14 ಬಂದರೆ ಎಷ್ಟು? 3 ಆಗುತ್ತೆ, ಸರಿನಾ? ಈಗ ನೋಡಿ, ಇಲ್ಲೊಂದು ಆಪ್ಷನ್ ಅವ್ರು ಏನು ಕೊಟ್ಟಿದ್ರು ಗೊತ್ತುಂಟ? ಇದು ಗ್ರೇಸ್ ಕೊಟ್ಟಿರ್ಬೋದೇನೋ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ಪುನಃ B ಕೊಟ್ಟಿದ್ದಿಲ್ಲ, A ಅಲ್ಲ. ಓಕೆ ಫೈನ್. ಇವಾಗ ನೋಡಿ, ನಿಮ್ಗೆ ಗೊತ್ತಾಯಿತು. COಗೆ 14ಗೆ 3 ಆಯಿತು ಅಲ್ವಾ? ಅಂದರೆ ಇದಕ್ಕೇನಾಯಿತು? Bಗೆ ಏನಾಯ್ತು ಈಗ ಆನ್ಸರು? Bಗೆ 4 ಆಯಿತು. CO ಅಲ್ವಾ? 4 ಆಯಿತು. NOಗೆ 2.5 ಆಯಿತು. NOಗೆ 2.5 ಅಂದರೆ ಯಾವುದು? Aಗೆ 3 ಆಯಿತು. ಯಾವ ಆಪ್ಷನಲ್ಲಿ Aಗೆ 3 ಇದೆ, Bಗೆ 4 ಇದೆ ನೋಡಿ? ಈ ಆಪ್ಷನಲ್ಲಿ ಇಲ್ಲ. Aಗೆ 3 ಇಲ್ಲ, Aಗೆ 1 ಇದೆ. ಈ ಆಪ್ಷನಲ್ಲಿ ಇಲ್ಲ, ಈ ಆಪ್ಷನಲ್ಲೂ ಇಲ್ಲ,
ಇರೋದು ಒಂದೇ ಆಪ್ಷನ್, ದಿಸ್ ಇಸ್ ಆನ್ಸರ್, ದಟ್ಸ್ ಇಟ್. ಶಾರ್ಟ್ಕಟ್ ಇಷ್ಟೇ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಗೊತ್ತಿದ್ರೆ ಆರಾಮ್ಸೆ ಮಾಡ್ಬೋದು, ದಟ್ಸ್ ಇಟ್. ಓಕೆ, ಸೊ ಇದಿಷ್ಟು ನಿಮ್ಮ ಶಾರ್ಟ್ಕಟ್ ಟ್ರಿಕ್ಸ್ ಆಗಿದೆ ರಿಲೇಟೆಡ್ ಟು ಫಿಸಿಕ್ಸು, ಮ್ಯಾಥಮೆಟಿಕ್ಸು ಆ್ಯಂಡ್ ಕೆಮಿಸ್ಟ್ರಿ. ಜಾಸ್ತಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಮಾಡಿದ್ದೇನೆ. ಇದೇ ರೀತಿ ನಿಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೂ ಕೂಡ ತುಂಬ ಶಾರ್ಟ್ಕಟ್ ಟ್ರಿಕ್ಸ್ ಇದೆ, ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ನಿಮಗೆ ಶಾರ್ಟ್ಕಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಸೊಲ್ಯೂಷನ್ಸನ್ನು ಕೊಡ್ತಾ ಇದ್ದೇನೆ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ, ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕೊಡ್ತಾ ಇದ್ದೇನೆ. ಪ್ಲಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ನಿಮ್ಮದು KCET ಎಕ್ಸಾಮ್ ಆಗೋವರೆಗೂ ಅಪ್ಲೋಡ್ ಆಗ್ತಾ ಇರುತ್ತೆ, ಸರಿನಾ? ಸೊ ಅದಕ್ಕಿಂತ ಮುಂಚೆ ಯಾರಿಗಾದ್ರೂ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.